ಪೃಥು ಮಹಾರಾಜನನ್ನ ಗುಣಗಾನ ಮಾಡಿದ್ದಕ್ಕಾಗಿ ಏನೂ ಸಾಧನೆ ಮಾಡದೆ ಈಗ ತಾನೇ ಪೀಠವನ್ನೇರಿದ ನನ್ನನ್ನ ಇಷ್ಟು ಪರಿಯಾಗಿ ಹೊಗಳುವುದರಲ್ಲಿ ಏನು ಅರ್ಥ ಇಲ್ಲ. ನೀವು ನಿಜವಾಗಿ ಹೊಗಳಬೇಕು ಅಂತಿದ್ರೆ ಈ ಗುಣಗಳಿಗೆ ಅರ್ಹನಾದ ಭಗವಂತನನ್ನ ಹೊಗಳಬೇಕು ಅಂತ ಅವರನ್ನ ತಿವಿದ ಅಂತರ ತಪ್ಪನ್ನ ಆಗ್ಲೇ ಎತ್ತಿ ತೋರಿಸಿದ. ಆ ಕ್ಷಣದಲ್ಲೇ ಅವರಿಗೆ ಎಚ್ಚರದ ಮಾತನ್ನ ಕೊಟ್ಟ. ಅದನ್ನವರು ಅತ್ಯಂತ ಗಂಭೀರವಾಗಿ ಸ್ವೀಕರಿಸಿದ್ರು. ಅದರ ಮುಂದಿನ ಭಾಗವನ್ನು ಈ ಮುಂದಿನ ಅಧ್ಯಾಯ ಹೇಳ್ತಾ ಇದೆ. ಮೈತ್ರೇಯ ಉವಾಚ ಇತಿ ಬ್ರುವಾಣಂ ನೃಪತಿಂ ಗಾಯಕ ಮುನಿಚೋದಿತಾ ತುಷ್ಟ ಮನಸಃ ತದ್ವಾಗಮೃತ ಸೇವಯ. ಆ ವಂದಿಮಾಗದರು ಮುನಿಗಳ ಪ್ರೇರಣೆಯಿಂದ ಅವನ ತಿದ್ದುವಿಕೆಯ ಹೇಳಿಕೆಯ ಅಮೃತದ ಮಾತನ್ನ ಮನಸ್ಸಿಗೆ ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿ ಚೆನ್ನಾಗಿ ಭಗವಂತನನ್ನೇ ಸ್ತುತಿಸತೊಡಗಿದರು. ಹೇಳ್ತಾ ಇದ್ದಾರೆ, ನಾಲಂ ವಯಂ ತ್ವನ್ಮಹಿಮಾನುವರ್ಣನೆ ಯೋ ದೇವೋವತಾರಮಾಯಯ ವೇನಾಂಗಜಾತಸ್ಯ ಚ ಪೌರುಷಾಣಿತೆ ವಾಚಸ್ಪತೀನಾಪಿ ಬಭ್ರಮುರ್ಧಿಯ. ದೇವತೆಗಳಿಗೂ ದೇವನೆನಿಸಿದಂತಹ ಶ್ರೀಹರಿಯ ಇಚ್ಛೆಯಿಂದ ಅವನ ಆವೇಶದಿಂದ ಕೂಡಿದವನಾಗಿ ನೀನು ಅವತರಿಸಿರುವೆ. ನಿನ್ನ ಮಹಿಮೆಯನ್ನು ಹೊಗಳಿಕ್ಕೆ ನಾವು ಸಮರ್ಥರಲ್ಲ. ವೇನನ ಶರೀರದ ಭಾಗದಿಂದ ಹುಟ್ಟಿ ಬಂದ ನಿನ್ನಲ್ಲಿ ಹರಿಯ ಪೌರುಷಗಳು ಇವೆ ಅನ್ನುವುದು ಖಂಡಿತ ಸುಳ್ಳಲ್ಲ. ಇಂಥ ಸಾಮರ್ಥ್ಯ ಅಂತ ಅನ್ನೋದು ಚತುರ್ಮುಖಾದಿಗಳನ್ನು ಕೂಡ ಮೋಹಗೊಳಿಸತ್ತೆ, ನಮ್ಮನ್ನೇನು ದಡ್ಡರನ್ನಾಗಿಸುತ್ತೆ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಅಥಾಪ್ಯುದಾರ ಶ್ರವಸ ಪೃಥೋರ್ಹರೇ ಕಲಾವತಾರಸ್ಯ ಕಥಾಮೃತಾದೃತ ಯಥೋಪದೇಶಂ ಮುನಿಭಿ ಪ್ರಚೋದಿತ ಶ್ಲಾಘ್ಯಾನಿ ಕರ್ಮಾಣಿ ವಯಂ ವಿತನ್ಮಹೇ. ಆದರೂ ಉತ್ತಮ ಕೀರ್ತಿಶಾಲಿಯಾದ ಶ್ರೀಹರಿಯ ಆವೇಶದಿಂದ ಕೂಡಿದವನಾಗಿ ನೀನು ಮುನಿಗಳ ಉಪದೇಶದಿಂದ ಅವರದ್ದೇ ಪ್ರೇರಣೆಯಂತೆ ನಿನ್ನ ಮಹತ್ ಕಾರ್ಯಗಳು ಏನು ನಡೆಯತ್ತೆ ಅದನ್ನ ನಾವು ಹೇಳುತ್ತೇವೆ. ಅಂದ್ರೆ ಭಗವಂತನಲ್ಲಿ ಅದು ಸಮನ್ವಯ ಆಗುವಂತೆಯೇ ನಾವು ಅದನ್ನ ಸ್ತುತಿಸ್ತೇವೆ. ಋತು ಚಕ್ರವರ್ತಿ ಧರ್ಮ ಪೋಷಕರಲ್ಲಿ ಅತ್ಯಂತ ಹಿರಿಯ. ಯಾಕೆ ಅಂದ್ರೆ ಭಗವಂತನಿಂದ ಆದಿಷ್ಟನಾಗಿದ್ದಾನೆ ಅಂದ್ರೆ ಧರ್ಮ ಮಾರ್ಗದಲ್ಲೇ ನಡೆಸ್ತಾನೆ ಅನ್ನೋದು ನಮ್ಗೆ ಗೊತ್ತಿದೆ. ಅಂದ್ರೆ ಇದು ನಡೆಯುವುದನ್ನು ಸೇರಿಸಿ ಹೇಳ್ತಾ ಇದ್ದಾರೆ. ಈಗ ಸ್ವಲ್ಪ ದಿವಸದಲ್ಲೇ ಅದರ ಅಧಿಕಾರದ ಚಕ್ರ ತಿರುಗ್ಲಿಕ್ಕೆ ಶುರುವಾಗುತ್ತೆ ಅವನ ಕೈಯಲ್ಲಿ. ಹಾಗೆ ಹೇಳ್ತಾ ಇದ್ದಾರೆ, ಗೋಪ್ತಾಚ ಧರ್ಮ ಸೇತೂನಾನ್. ಧರ್ಮ ಮಧ್ಯದಲ್ಲಿ ಒಂದು ಕಡೆ ಕೊಂಡಿ ತಪ್ಪಿದೆ, ಮತ್ತೆ ಅಧರ್ಮದ ನಡುವೆ ಅಂದ್ರೆ ಅಧರ್ಮದ ಘಾಸಿತನದಿಂದ ಉಂಟಾದ ಕಣಿವೆಯನ್ನ ಮತ್ತೆ ಮುಚ್ಚಿ ಒಳ್ಳೆಯ ಸೇತುವೆಯನ್ನ ಕಟ್ಟುವುದಕ್ಕಾಗಿಯೇನೆ ಪೃಥು ಮಹಾರಾಜ ಬಂದಿದ್ದಾನೆ ಅನ್ನುವುದು ನಮಗೆ ಖಂಡಿತ ನೆನಪಿದೆ. ಶಾಸ್ತಾ ತತ್ ಪರಿಪಂಥಿನ. ಧರ್ಮಕ್ಕೆ ತೊಡಕೆನಿಸುವ ಕಾಲಡ್ಡ ಹಾಕುವವರ ಅವರ ಕಾಲು ಮುರಿದು ಅವರನ್ನ ಪಕ್ಕಕ್ಕಿಡ್ತಾನೆ. ಸಜ್ಜನರಿಗೆ ಧೈರ್ಯ ಬರುತ್ತೆ. ಏಷ ವೈ ಲೋಕಪಾಲಾನಾಂ ಬಿಭೇತ್ಯರ್ಕಸ್ತನೌ ತನೂ ಕಾಲೇ ಕಾಲೇ ಯಥಾ ಭಾಗಂ ಲೋಕಯೋರುಭಯೋರ್ಹಿತೇ. ನಿನ್ನಲ್ಲಿ ಸನ್ನಿಹಿತನಾದ ಶ್ರೀಹರಿ ಎಲ್ಲ ಲೋಕಪಾಲಕರ ಶಕ್ತಿಯಲ್ಲೂ ಶರೀರದಲ್ಲೂ ಶಕ್ತಿಗಳಾಗಿ ನೆಲೆಸಿದ್ದಾನೆ. ಅವರ ಶರೀರವನ್ನು ಧರಿಸಿದ್ದಾನೆ. ಯಜ್ಞ ಯಾಗಾದಿಗಳು ಸ್ವರ್ಗಲೋಕಕ್ಕೆ ಕಾರಣವಾಗುತ್ತೆ. ಬೆಳೆಗಳಿಂದ ಭೂಲೋಕಕ್ಕೆ ಒಳ್ಳೆಯದಾಗುತ್ತೆ. ಹೀಗೆ ಎರಡೂ ಲೋಕಗಳ ನಡುವೆ
ಒಂದು ಸಂಬಂಧ ಸೇತುವಾಗಿ ಕಾಲ ಕಾಲಕ್ಕೆ ಅವರ ನಡುವೆ ಒಂದು ಬಂಧನವನ್ನ ಹುಟ್ಟು ಹಾಕ್ತಾನೆ. ಅದು ನಿನ್ನಿಂದ ಆಗತ್ತೆ ಅಂತ ನಾವು ಕಾಯ್ತಾ ಇದ್ದೇವೆ. ಸೂರ್ಯ ಬೇಸಿಗೆಯಲ್ಲಿ ನೀರು ತಗೊಳ್ತಾನೆ, ಅದು ಒಳ್ಳೆ ಉದಾಹರಣೆ ಕೊಡ್ತಾರೆ. ವಸುಕಾಲ ಉಪಾದತ್ತೆ ಕಾಲೇ ಚಾಯಂ ವಿಮುಂಚತಿ ಸಮ ಸರ್ವೇಷು ಭೂತೇಷು ಪ್ರತಪನ್ ಸೂರ್ಯವದ್ ವಿಭು. ಸೂರ್ಯನಂತೆ ನೀನು ಬೇಸಿಗೆಯಲ್ಲಿ ಮಳೆಯನ್ನ ಹೀರ್ತಾನೆ, ಮಳೆಯ ನೀರನ್ನೆಲ್ಲ ಹೀರ್ತಾನೆ. ಮಳೆಗಾಲದಲ್ಲಿ ಮತ್ತೆ ಮೋಡದ ರೂಪದಲ್ಲಿ ಆ ನೀರನ್ನ ಭೂಮಿಗೆ ಸುರಿಸುವಂತೆ ಮಾಡ್ತಾನೆ. ಅಂದ್ರೆ ಋತುಧರ್ಮಕ್ಕನುಗುಣವಾಗಿ ತನ್ನ ಕಿರಣಗಳನ್ನ ಹಿಂದಕ್ಕೆ ಸೆಳೆದುಕೊಳ್ಳುತ್ತಾ ಚಳಿ ಆಗಬೇಕಾದ ಸಮಯಕ್ಕೆ ಚಳಿಯನ್ನ ಹುಟ್ಟಿಸ್ತಾನೆ, ಮಳೆಯಾಗಬೇಕಾದ ಕಾಲಕ್ಕೆ ಮಳೆಯನ್ನ ತರ್ತಾನೆ. ಹೀಗೆ ನಿಷ್ಪಕ್ಷಪಾತಿಯಾಗಿ ಎಲ್ಲ ಜೀವಿಗಳಿಗೂ, ಕಾಡಿನಲ್ಲಿರುವ ಜೀವಿಗಳಿಗೆ ಸರಿಯಾದ ಬೆಳಕು, ಮನೆಗಳಲ್ಲಿರುವಂತಹ ಜನರಿಗೆ ಬೆಳಕೆ ಕೊಡುವುದಿಲ್ಲ ಅಂತ ಮಾಡಲ್ಲ. ಕರ್ಟನ್ ಹಾಕೊಂಡು ಮಲಗ್ತಾರೆ ಅಂದ್ರೆ ಏನ್ ಮಾಡ್ಲಿಕ್ಕಾಗಲ್ಲ. ಅವನು ಪಾಪ ಕಿಟಕಿಯಿಂದ ಆದಷ್ಟು ಕೈ ಹಾಕ್ತಾನೆ, ಎಬ್ಸೋಣ ಇವರನ್ನ ಅಂತ. ಆದ್ರೆ ಮಂಕು ದಿಣ್ಣೆಗಳ ಹಾಗೆ ಒಳಗೆ ಕೋಣೆಯಲ್ಲಿ ಹೊರಗಡೆ ಅಷ್ಟು ಚಂದ ಬೆಳಕಿದ್ರು ಲೈಟ್ ಹಾಕೊಂಡೇ ನಾವು ಕೂಡುವ ದುರ್ದೆಸೆಗೆ ಬಿದ್ದೆವು ಅಂದ್ರೆ ಸೂರ್ಯ ಏನ್ ಮಾಡ್ಲಿಕ್ಕಾಗಲ್ಲ. ಆದ್ರೆ ಅವನು ಎಲ್ಲ ಕಡೆಗೂ, ಅದಕ್ಕೆ ಅತೀಕಾಶಾನ್ ವೇದದಲ್ಲಿ ಹೇಳ್ತಾರೆ, ಮನೆಯನ್ನು ಮಾಡುವಾಗ ಚೆನ್ನಾಗಿ ಗಾಳಿ ಬೆಳಕು ಹೋಗುವ ಹಾಗೇನೆ ಮನೆ ಕಟ್ಟಬೇಕು ಅಂತ. ಅದು ಇದ್ರೆ ಮಾತ್ರ ಮನೆ ಒಕ್ಕಲು ಇದ್ದ ಹಾಗನ್ಸುತ್ತೆ, ಇಲ್ಲ ಅಂದ್ರೆ ಭೂತದ ಮನೆ ಆಗುತ್ತೆ. ಯಾಕೆ ಇವತ್ತು ಹೆಚ್ಚು ಮನೆಗಳು ಹೀಗೆ ಒಂಥರ ಕೆಲವು ದಿನಗಳು ಕಳೆದ ನಂತರ ಅಲ್ಲಿ ಯಾವುದೇ ಒಂದು ಲವಲವಿಕೆ ನೆಮ್ಮದಿ ಇರುವುದಿಲ್ಲ ಅಂದ್ರೆ ಅದಕ್ಕೆ ಕಾರಣ ಮೊದಲು, ಯಾಕಂದ್ರೆ AC ಆಗ್ಬೇಕು ಅಂದ್ರೆ ಎಲ್ಲ ಬಂದ್ ಮಾಡ್ಬೇಕು, ಕಿಟಕಿ ಬಂದ್ ಮಾಡ್ಬೇಕು, ಮೇಲೆ ಸೈಡ್ ಅಲ್ಲಿ ಏನೋ ಒಂದು ಪಾಪ ಹಿಂದಿನ ಕಾಲದಲ್ಲಿ ಒಂದು ಗಾಳಿ ಹೋಗಿ ಬರ್ಲಿ ಅಂತ ಇಟ್ಟಿದ್ರೆ ಅದು ಬಂದ್ ಮಾಡ್ಬೇಕು. ಬಂದ್ ಮಾಡಿ ಎಲ್ಲ ಮುಚ್ಚಿ ಒಳಗೆ ಲೈಟ್ ಹಾಕಿ ಒಳಗೆ ತಾವೇ ಸಿದ್ಧಪಡಿಸಿದ ಒಂದು ಏನು ಬಿಸಿ ಬೇಕಾದ್ರೆ ಬಿಸಿ, ತಣ್ಣಗೆ ಬೇಕಾದ್ರೆ ತಣ್ಣಗೆ ಎನ್ನುವ ಗಾಳಿಯನ್ನ, ಅದನ್ನೇ ಕುಡಿದ ಗಾಳಿಯನ್ನೇ ಕುಡಿದು 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 ರೋಗ ಬರೆಸ್ಕೊಳ್ಳುವಂತಹ ಮಹಾಸಾಹಸಕ್ಕೆ ನಾವು ನಾಗರಿಕತೆ ಅಂತ ಹೇಳುದು. ಅದು ಅನಿವಾರ್ಯ ಇವತ್ತು, ಹಾಗಾಗ್ಬಿಟ್ಟಿದೆ. ಅದು ಯಾಕೆಂದ್ರೆ ಅಂತ AC ಇರ್ಬೇಕಾದ ರೀತಿಯಲ್ಲೇ ಕಂಪ್ಯೂಟರ್ಗಳ ಸೃಷ್ಟಿಯಾಗಿರುತ್ತೆ, ಅಂತ AC ಇರ್ಬೇಕಾದ ರೀತಿಯಲ್ಲೇ ಅನೇಕ ಯಂತ್ರಗಳು ಸೃಷ್ಟಿಯಾಗಿರುತ್ತೆ. ಯಂತ್ರ ಹಾಳಾಗಬಾರ್ದು ಅಂದ್ರೆ AC ಇರಬೇಕು, AC ಇದ್ದೆ ಅಂತಾದ್ರೆ ಮನುಷ್ಯ ಯಂತ್ರ ಅನ್ನೋದು ಡಮಾರ್ ಆಗ್ಬೇಕು. ಇದು ಗೊತ್ತಾಗಲ್ಲ. ಒಟ್ಟಂತೂ ಒಂದಕ್ಕೊಂದು ಇಂಟರ್ಲಿಂಕ್. ಅದು ಒಂದನ್ನು ಉಳಿಸ್ಬೇಕು ಅಂದ್ರೆ ಇನ್ನೊಂದು ಕಳ್ಕೊಳ್ಳೇಬೇಕು. ಇದು ಕುಚ್ಪಾನೆ ಕೇಳಿ ಕುಚ್ ಕೋನ ಪಡ್ತಾ ಇಲ್ಲ, ಕುಚ್ಪಾನೆ ಕೇಳಿ ಸಬ್ ಕೋನ ಪಡ್ತಾ ಇಲ್ಲ. ಏನೋ ಒಂದು ಸಣ್ಣ ಪ್ರಯೋಜನಕ್ಕಾಗಿ ಬದುಕೇ ಕಳ್ಕೊಳ್ಳುವಂತಹ ದುಸ್ಥಿತಿ. ಆದ್ರೆ ಸೂರ್ಯ ನಿಷ್ಪಕ್ಷಪಾತಿಯಾಗಿ ಎಲ್ಲರಲ್ಲೂ ತನ್ನ ಬೆಳಕನ್ನ ಚೆಲ್ಲುತ್ತಾನೆ. ಹಾಗೆ ಪ್ರಜೆಗಳಿಂದ ಸಮೃದ್ಧಿ ಕಾಲದಲ್ಲಿ ಒಳ್ಳೆ ರೀತಿಯಿಂದ ಕರವನ್ನ ವಸೂಲಿ ಮಾಡಿ ದುರ್ಭಿಕ್ಷ ಕಾಲದಲ್ಲಿ ಮತ್ತೆ ಅವರಿಗೆ ಯೋಜನೆಗಳ ಮೂಲಕ ಪದಾರ್ಥಗಳನ್ನ, ಅಗತ್ಯ ವಸ್ತುಗಳನ್ನ ದಯಪಾಲಿಸ್ತಾನೆ. ಅಪರಾಧಿಗಳ ಅಪರಾಧದಕ್ಕೆ ಅನುಗುಣವಾಗಿ ದಂಡನೆಯನ್ನು ನೀಡುತ್ತಾನೆ. ಅಂದ್ರೆ ಯಾರು ಗುಣವಂತರೋ ಅವರನ್ನ ಗುಣಾತ್ಮಕವಾಗಿ ಕಾಣುತ್ತಾನೆ, ಯಾರು ದುರುಳರೋ ಅವರಿಗೆ ದುಷ್ಟ ಶಿಕ್ಷಣ ಅಂತನ್ನುವ ಕರ್ತವ್ಯದಲ್ಲಿ ಎಲ್ಲೂ ಲೋಪದೋಷ ಎಸಗುವುದಿಲ್ಲ. ತಿತಿಕ್ಷತ್ಯ ಅಕ್ರಮಂ ವೈನ್ಯ ಉಪರ್ಯಾಕ್ರಮತಾಮಪಿ ಭೂತಾನಾಂ ಕರುಣಶ್ವದಾರ್ಥಾನಾಂ ಕ್ಷಿತಿವೃತ್ತಿಮಾನ್. ಭೂಮಿ ತನ್ನನ್ನು ತುಳಿಯುವ ಜಂತುಗಳನ್ನು ಕೂಡ ಅತ್ಯಂತ ಸಹನೆಯಿಂದ ಕಾಣುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ಕೇಳ್ತೇವೆ, ಗೊತ್ತಿಲ್ಲ, ಕೇಳ್ಬೇಕು ಅಂತಿದೆ ನಿಯಮ. ಆದ್ರೆ ಕೇಳಿದ್ರೆ ಅದರ ಶ್ರದ್ಧೆ ನಮ್ಗೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗುತ್ತೆ. ಹಾಗೆ ಅವಳು ಪ್ರೀತಿಯಿಂದ ಹೊರತಾಳೆ. ಹಾಗೆ ಪೃಥು ಚಕ್ರವರ್ತಿ ಸಜ್ಜನರಿಗೆ ಕಷ್ಟ ಒದಗಿತ್ತು ಅಂತಂದಾಗ ತನ್ನ ಮೇಲೆ ಅಕಸ್ಮಾತ್ ಏನೋ ತನ್ನಿಂದಲೇ ತಪ್ಪಾಗಿ ಆಕ್ರಮಣ ಮಾಡಿ ನೀನ್ ಸರಿ ನಡೆಸ್ತಾ ಇಲ್ಲ ಅಂದ್ರೆ ಅವ್ನು ಕೋಪ ಮಾಡ್ಕೊಳ್ಳಲ್ಲ. ತನ್ನ ಕಡೆಯಿಂದ ತಪ್ಪಾಗಿದೆ ಅಂತ ಅನ್ಸಿದ್ರೆ ಅದನ್ನ ಸಹಿಸಿಕೊಂಡು ಕರುಣೆಯಿಂದಲೇ ಅವರನ್ನು ಕಾಪಾಡ್ತಾನೆ. ಯಾಕಂದ್ರೆ ಅಧಿಕಾರ ನಡೆಸುವಾಗ ಎಲ್ಲರನ್ನ ತೃಪ್ತಿಪಡಿಸುವುದು ಅನ್ನೋದು ಸುಲಭದ ಮಾತಲ್ಲ. ಯಾರೋ ಒಬ್ರಿಗೆ ಏನೋ ಒಂಚೂರು ಅನುಕೂಲ ಮಾಡಿ ಕೊಟ್ರು ಅಂದ್ರೆ ಇನ್ನೊಬ್ರು ಮಾಡ್ಕೊಡ್ಲಿಲ್ಲ, ಅವ್ರಿಗೆ ಮಾತ್ರ ಮಾಡಿಕೊಡ್ತಾರೆ ಅಂತಾನೇ ಮಾತಾಡ್ತಾರೆ. ಈ ಆಡಳಿತ ಸುಲಭದ ಕೆಲಸವೇ ಅಲ್ಲ. ಅದು ಹೇಗೆ ಅಂತಂದ್ರೆ ಅದಕ್ಕೆ ಕಾಳಿದಾಸ ಒಂದು ಚಂದದ ಉದಾಹರಣೆ ಕೊಟ್ಟಿದ್ದಾನೆ. ಧೃತದಂಡ ನಿವಾತ ಪತ್ರಂ ಅಂತ. ರಾಜ್ಯಭಾರ ಅಂದ್ರೆ ಹೇಗೆ ಅಂದ್ರೆ, ನಿಮ್ಗೆ ಈ ಶ್ರೀ ವೈಷ್ಣವರ ದೇವಸ್ಥಾನಗಳಲ್ಲಿ ಉತ್ಸವಕ್ಕೆ ಒಂದು ದೊಡ್ಡ ಇದೇನು ಛತ್ರ ಇರುತ್ತೆ. ಆ ಛತ್ರ ಹೇಗಿರುತ್ತೆ ಅಂತ ನೀವು ನೋಡಿರ್ತೀವಿ. ಇಷ್ಟು ಅಗಲಕ್ಕೆ ಇರುತ್ತೆ, ಬೆಳ್ಳುಗೊಡೆ ಅಂತ ಕರಿತೇವೆ ನಾವು. ತುಂಬಾ ಅಗಲಕ್ಕೆ ಇರುತ್ತೆ, ಮಧ್ಯದಲ್ಲಿ ಇಷ್ಟು ದಪ್ಪದ ಅದಕ್ಕೊಂದು ಮರದ ದಿಮ್ಮಿ ಇರುತ್ತೆ.
ಅದರ ಮೇಲಿನ ಛತ್ರ ಎಷ್ಟು ಭಾರ ಇರುತ್ತೆ ಅಂದ್ರೆ, ಅದು ಚೂರು ನಾವು ಅವನಿಗೊಂದು ಹೀಗಾಯ್ತು ಅಂದ್ರೆ ಅದು ಕೆಳಗೆ ಬಿದ್ದು ಬಿಡುತ್ತೆ. ಅಂದ್ರೆ ಬ್ಯಾಲೆನ್ಸ್ ತಪ್ಪು ಹೋಗ್ಬಿಡುತ್ತೆ. ಬ್ಯಾಲೆನ್ಸ್ ಅದನ್ನ ಹೋಗುವಾಗ ನೆಲದಲ್ಲಿ ಇಡ್ಲಿಕ್ಕೆ ಆಗುತ್ತಾ? ಹೋಗುವಾಗ ಹಿಡ್ಕೊಂಡು ಅದು ಎತ್ತರದಲ್ಲಿ ಒಂದು ಭಾಗ ಕೈ ತುಂಬಾ ಕೆಳಗಿರ್ಬೇಕು, ಒಂದು ಭಾಗ ತುಂಬಾ ಮೇಲಿರ್ಬೇಕು. ಮಧ್ಯದಲ್ಲಿ ಸುಮ್ನೆ ಕೊಡೆ ಹಿಡ್ಕೊಂಡಾಗ ಹಿಡಿಲಿಕ್ಕೆ ಆಗಲ್ಲ ಅದನ್ನ. ಅದ್ರಲ್ಲಿ ಒಂದು ಚೂರು ಅದು ಹೀಗೀಗಾಯ್ತು ಅಂತಂದ್ರೆ ಇಡೀ ಕೆಳಗ್ ಬೀಳುತ್ತೆ. ಉತ್ಸವದ ಸಂದರ್ಭದಲ್ಲಿ ಅಕಸ್ಮಾತ್ ಹಾಗೆ ಅದು ಬಿತ್ತು ಅಂದ್ರೆ ಮತ್ತೆ ಪೂರ್ತಿ ಬ್ರಹ್ಮ ಕಲಶ ಆಗ್ಬೇಕಾಗುತ್ತೆ. ಯಾಕೆಂದ್ರೆ ಅದು ದೇವರ ಛತ್ರ ಅಂತ ಅನ್ನೋದು ದೇವರ ಪ್ರತೀಕ, ಅದು ದೇವರ ಆ ಅಂದ್ರೆ ದೇವರಿಗೆ ಮಳೆ ಬಿಸಿಲಿಗೆ ಹಿಡಿಯುವುದು ಅಂತ ಅದರ ಒಂದು ತಾತ್ಪರ್ಯ. ಇನ್ನೊಂದು ಅದೊಂದು ವೈಭವ. ದೇವರ ಎದುರುಗಡೆ ಹಿಡಿದುಕೊಂಡಿರುವ ಛತ್ರ ಅಕಸ್ಮಾತ್ ನೆಲ ತಾಕಿತು ಅಂದ್ರೆ ಮತ್ತೆ ಪೂರ್ತಿ ಪುಣ್ಯಾಹ ವಾಚನೆಯಿಂದ ಹಿಡಿದು ಅನೇಕ ತಂತ್ರ ಕರ್ಮಗಳಲ್ಲಾಗಿ ಮತ್ತೆ ಉತ್ಸವ ಮೊದಲಿಂದ ಆಗ್ಬೇಕು. ಆಗ ಅವನನ್ನ ಎಲ್ಲರೂ ಸೇರಿ ಬೈದು ಉಪ್ಪಿನಕಾಯಿ ಹಾಕ್ಬಿಡ್ತಾರೆ. ತಡಿಲಿಕ್ಕಾಗಲ್ಲ ಅವನಿಗೆ ಬೈಗುಳ. ಮತ್ತೆ ಅದೊಂದು ಮಹಾ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕಿದೆ ಆ ಉತ್ಸವದಲ್ಲಿ. ರಥದಿಂದ ದೇವರು ಕೆಳಗ್ ಬೀಳುದು, ಧ್ವಜ ಬಿದ್ದು ಹೋಗುದು, ಅಥವಾ ಏನಾದ್ರೂ ಕೆಲವೊಂದ್ ಸರ್ತಿ ಉತ್ಪಾತಗಳು ಉಂಟಾಗುದು, ಅಂದ್ರೆ ಬೆಂಕಿ ಹಿಡಿಯುವುದು, ಇದೆಲ್ಲ ಅನಿಷ್ಟ ಸೂಚಕಗಳು. ಅದು ಊರಿನ ಮೇಲೆ ಏನೋ ಒಂದು ದೊಡ್ಡ ಹಾನಿ ಉಂಟಾಗ್ಲಿಕ್ಕಿದೆ ಅಂತ ಸೂಚನೆ ಅವೆಲ್ಲ. ಅದು ಆದ್ರೆ ನಮ್ಗೆ ಏನ್ ಕಾಣುತ್ತೆ ಹೇಳಿ? ಕೊಡೆ ತುಂಬಾ ಬಿಸಿಲಲ್ಲಿ ಎಲ್ರು ಹೋಗ್ತಾ ಇರ್ತಾರೆ. ಕೊಡೆ ಅವನಿಗೆ ಮಾತ್ರ ನೆರಳು ಬೀಳ್ತಾ ಇರ್ತದೆ. ಅದು ದೇವರಿಗೆ ಹಿಡಿಲಿಕ್ಕೆ ಆಗಲ್ಲ. ಅದು ಹಂಸ ವಾಹನನು ಏನೋ ದೊಡ್ಡ ವಾಹನ ಇರುತ್ತೆ, ಎತ್ತರದಲ್ಲಿ ಇರುತ್ತೆ. ಇವನು ಇಷ್ಟೇ ಎತ್ತರದಲ್ಲಿ ಹಿಡ್ಕೊಂಡಿರ್ತಾನೆ. ದೇವರು ಬೆಸ್ಲಲ್ಲಿದ್ರು ಆ ಕೊಡೆ ಹಿಡ್ಕೊಂಡು ಅವನಿಗೆ ಎಷ್ಟು ಆನಂದ ಅಂತ ನಮ್ಗೆಲ್ಲ ಹೊರಗೆ ನೋಡುವವರಿಗೆ ಅನಿಸ್ತಾ ಇರುತ್ತೆ. ಆದ್ರೆ ಅದರ ಒಳಗೆ ಅವನಿಗೆ ಗೊತ್ತು ಎಂತ ಭಾರ ಇರುತ್ತೆ ಅಂದ್ರೆ ಅದು. ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾರೆ. ಒಳಗೆ ಅವನು ಬೆವರ್ತಾ ಇರ್ತಾನೆ, ಹಿಡ್ಕೊಂಡದ್ದು ನೆರಳಲ್ಲಿ ಅಂತ. ಆದ್ರೆ ಹೊರಗಿನವರು ಬಿಸಿಲಲ್ಲಿ ಹೋಗೋದಕ್ಕಿಂತ ಹೆಚ್ಚು ಟೆನ್ಷನ್, ಹೆಚ್ಚು ಬೆವರುವಿಕೆ, ಹೆಚ್ಚು ಒದ್ದಾಟ, ಹೆಚ್ಚು ಕಷ್ಟ, ಕೈಯೆಲ್ಲ ನೋವ್ತಾ ಇರುತ್ತೆ. ಒಂದ್ಸರ್ತಿ ಹೀಗೆ ಹಿಡ್ಕೊಳ್ಳೋಣ ಅಂತ ಅಂದ್ರು ಹಾಗೆ ಹಿಡ್ಕೊಳ್ಲಿಕ್ಕೂ ಆಗಲ್ಲ. ಆ ತರ ಹೊರಗಿನವರಿಗೆ ನೋಡ್ಲಿಕ್ಕೆ ಅವನು ಸುಖವಾಗಿದ್ದಾನೆ ಅಂತ. ಆದ್ರೆ ಅವನತ್ರ ಕೇಳಿದ್ರೆ ಅದೊಂದು ಕೆಲಸ ಬೇಡ ಮಾರ್ರೆ, ಬೇರೆ ಏನ್ ಕೆಲಸ ಕೊಟ್ರು ಮಾಡ್ತೇನೆ ಅಂತ. ಈ ನಮ್ಮಲ್ಲಿ ಆ ಇದ್ರಲ್ಲೆಲ್ಲ ಪರ್ಯಾಯದ ಸಂದರ್ಭದಲ್ಲಿ ತಟ್ಟಿರಾಯ ಅಂತ ಒಳಗೆ ಇಬ್ರು ನಿಂತಿರ್ತಾರೆ, ಅದ್ರೊಳಗೆ ಒಬ್ರು ನಿಂತಿರ್ತಾರೆ. ಅದು ಸಿಕ್ಕಾಪಟ್ಟೆ ಭಾರ ಇರುತ್ತೆ. ನೋಡೋರಿಗೆ ಹೊರಗೆಲ್ಲ ಅದೊಂದು ಡ್ಯಾನ್ಸ್ ಮಾಡುದು ಬಾರಿ ಖುಷಿ ಆಗುತ್ತೆ ನೋಡ್ಲಿಕ್ಕೆ. ಈಗೆಲ್ಲ ಸ್ವಲ್ಪ ಹಗುರದ್ದು ಪ್ಲಾಸ್ಟಿಕ್ ಎಲ್ಲ ಮಾಡಿ ಅನುಕೂಲ ಇದೆ. ಆ ಕಾಲದಲ್ಲೆಲ್ಲ ಅದನ್ನ ತಯಾರು ಮಾಡುದು ಅಂದ್ರೆ ಅದೊಂದು ತುಂಬಾ ಬಿದಿರಿನ ಕಡ್ಡಿಗಳನ್ನ ಜೋಡಿಸಿ ಮಾಡ್ಬೇಕಾಗ್ತಿತ್ತು. ತುಂಬಾ ಭಾರ ಇರ್ತಿತ್ತು. ಅದಕ್ಕೆ ಹೊದಿಸಿ ಅದರ ಹುಲ್ಲು ಹಾಕಿ ಎಲ್ಲ ಮಾಡ್ಬೇಕಿತ್ತು. ಅದು ಹೊರಗೆ ಬಿಸಿಲಿದ್ರೆ ಒಳಗಿನವನಿಗೆ ನೆರಳು ಅಂತ ಅನ್ಸುತ್ತೆ. ಆದ್ರೆ ಆ ಹುಲ್ಲಿನ ಮೆದೆಯ ಒಳಗೆ ನಿಂತದ್ರಿಂದ ಒಳಗಿನ ಸೆಕೆ ಇನ್ನೂ ಜಾಸ್ತಿ. ಅವನಿಗೆ ಕಣ್ಣಿನ ಭಾಗ ಒಂದು ಬಿಟ್ರೆ ಉಳಿದ ಭಾಗ ಯಾವುದು ಕಾಣಲ್ಲ ಅವನಿಗೆ ಕೆಳಗೆ. ಅವನ ತಲೆಯಿಂದ ಮೇಲೆ ಅವನಷ್ಟು ಎತ್ತರದ ಆ ತಟ್ಟಿರಾಯಿ ಇರುತ್ತೆ. ಆ ತಟ್ಟಿರಾಯನ ಒಳಗಿದ್ದವನಿಗೆ ನಮ್ಗೆ ಏನ್ ಅನ್ಸುತ್ತೆ? ಅವನಿಗೆ ಮಾತ್ರ ನೆರಳು ಅಂತ. ಆದ್ರೆ ಅವನ ಕಷ್ಟ ಅವನಿಗೆ ಗೊತ್ತು. ಹೀಗೆ ರಾಜ ಅಂದ್ರೆ ಹೊರಗೆ ನೋಡುವವರಿಗೆ ಏನಪ್ಪಾ ವೈಭವ, ಇದು ನ್ಯಾಯಯುತವಾಗಿ ಬದುಕುವವನಿಗೆ. ಹೇಗಂದ್ರೆ ಹಾಗೆ ಇದ್ದವನಿಗೆ ಏನೋ ಒಂದು ಅವ್ಯವಸ್ಥೆ ಅವನು ಮಾಡ್ಕೊಳ್ತಾ ಇರ್ತಾನೆ. ಅನೇಕ ಹಗರಣಗಳಾಗ್ತಾ ಇರ್ತವೆ. ಜನಗಳು ಅವ್ರಿಗೆ ಕೊನೆ ಏನು ಅಂದ್ರೆ ನಾನು ಹಗರಣ ಮಾಡಿಲ್ಲ ಅಂತ ಸಮರ್ಥಿಸುವುದೇ ರಾಜ್ಯಭಾರ. ಬೇರೆ ಜನರಿಗೆ ಏನ್ ಅಗತ್ಯ ಇದನ್ನು ಕೊಡುವಷ್ಟು ಪುರುಸೊತ್ತಿರಲ್ಲ. ಯಾಕಂದ್ರೆ ಎದುರುಗಡೆ ಅವ್ರು ಕಾಲು ಎಳಿತಾ ಇರ್ತಾರೆ. ನನ್ ಕಾಲು ಎಳಿಬಾರ್ದು, ಕಾಲು ಹಿಂದಕ್ಕೆ ಎಳ್ಕೊಳ್ಳುವುದೇ ರಾಜ್ಯಭಾರ ಆಗ್ಬಿಡುತ್ತೆ. ಆದ್ರೆ ನಿಜವಾದ ರಾಜನಾದವನಿಗೆ ಅತ್ಯಂತ ಕಠಿಣವಾದಂತಹ ಆಕ್ಷೇಪಗಳ ಸುರಿಮಳೆ ಬಂದಾಗಲೂ ಅವನದಕ್ಕೆ ಹಿಂದೆ ಮುಂದಾಗದೆ ಯಾವುದೇ ರೀತಿಯಾದ ತಲೆ ಕೆಡಿಸಿಕೊಳ್ಳದೆ ಅನಾಯಾಸವಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. ಪೃಥುರಾಜನ ದೇಹದಲ್ಲಿ ಭಗವಂತ ಇಂದ್ರನಿಂದ ಕೂಡಿ ಮಳೆ ಬರಿಸದೇ ಇದ್ದಾಗ ಮತ್ತೆ ಭಗವಂತನನ್ನೇ ಪ್ರಾರ್ಥಿಸಿ ಈ ಮಳೆ ಬರಬೇಕಾದದ್ದು ಅಂತ ಮತ್ತೆ ಮಳೆ ಬರಿಸಿ ರಕ್ಷಣೆಯನ್ನು ಕೊಡ್ತಾನೆ. ಅಂದ್ರೆ ಒಂದು ಕಡೆಯಿಂದ ಕರ್ಮಕ್ಕನುಗುಣವಾಗಿ ಮಳೆ ಬಾರದಂತೆ ಸ್ವಲ್ಪ ಹೊತ್ತಾಗುತ್ತೆ. ರಾಜ ಅದನ್ನು ಗಮನಿಸಿ ತಕ್ಷಣ ಅದು ಅಗತ್ಯ ಇದ್ದ ಕಡೆಗೆ ಮಳೆ ಬರಬೇಕು ಅಂತಾನೆ ಕೇಳಿಕೊಂಡು ರಕ್ಷಿಸ್ತಾನೆ. ಮತ್ತೆ ಆಪ್ಯಾಯತ್ಯ ಸೌಲೋಕಂ ವದನಾಮೃತ ಮೂರ್ತಿನ ಸಾನುರಾಗಾವಲೋಕೇನ ವಿಷದ ಸ್ಮಿತ ಚಾರುಣ. ಆ ಪ್ರೀತಿ ತುಂಬಿದ ನೋಟದಿಂದ ಪ್ರಜೆಗಳನ್ನ ಅತ್ಯಂತ ಅಭಿಮಾನದಿಂದ ಕಾಣುವಂತಹದ್ದಿದೆಯಲ್ವಾ, ಅದು ಆ ಅಭಿಮಾನವನ್ನು ಪ್ರೀತಿಯನ್ನ ರಾಜನ ಜೊತೆಗೆ ಒಂದು ಮಾತಾಡ್ಲಿಕ್ಕೆ ಸಿಕ್ತು. ರಾಜ ನಮ್ಮನ್ನು ನೋಡಿ ನಕ್ಕ, ರಾಜನಿಗೆ ನಾವು ಕೊಟ್ಟ ವಸ್ತು ಉಪಯೋಗಕ್ಕೆ ಬಂತು. ರಾಜನ್ ಅದನ್ನ ತಾನು ಇವತ್ತು ಅದೇ ಪೇಟ ಹಾಕೊಂಡಿದ್ದಾನೆ, ಅದೇ ಬಟ್ಟೆ ಉಟ್ಕೊಂಡಿದ್ದಾನೆ, ಅದೇ
ಕತ್ತಿಯನ್ನ ಯುದ್ಧಕ್ಕಾಗಿ ಬಳಸಿಕೊಂಡ ಅನ್ನುವ ಅವರವರ ಪ್ರಜೆಗಳ ಕೊಡುಗೆಯ ಅಭಿಮಾನವನ್ನು ಅವನು ತೋರುವ ರೀತಿ ಅದು ಜನ ಮರೆಯುವುದೇ ಇಲ್ಲ. ಇಡೀ ಜೀವಮಾನದಲ್ಲಿ ರಾಜ ನನಗೆ ಇಷ್ಟು ಉಪಕಾರ ಮಾಡಿದ್ದಾನೆ ಅಂತ ಯೋಚಿಸಿ ಖುಷಿ ಪಡುವಂತೆ ಮಾಡ್ತಾನೆ. ವರುಣನಂತೆ ಅತ್ಯಂತ ಗಂಭೀರ ಸ್ವರೂಪದವನು, ಚಾರರ ಮೂಲಕ ದೇಶದಲ್ಲಿ ಎಲ್ಲೆಲ್ಲಿ ಏನಾಗ್ತಾ ಇದೆ ಅಂತ ನಿರಂತರ ತಿಳ್ಕೊಳ್ತಾ ಇರ್ತಾನೆ. ಅವನ ಕಾರ್ಯಗಳು ಅತ್ಯಂತ ಶುದ್ಧವಾದದ್ದು ಮಾತ್ರ ಅಲ್ಲ, ಸಂಪತ್ತು ಅವನ ಕೈಯಲ್ಲಿದ್ದಾಗ ಸುರಕ್ಷಿತವಾಗಿರುತ್ತೆ. ಪೃಥು ಪ್ರಚೇತ ಇವ ಸಂವೃತಾತ್ಮ, ತನ್ನ ಗೂಢ ನಡೆಯನ್ನ ಸುಲಭದಲ್ಲಿ ತೋರಿಕೊಡದೆ ಅತ್ಯಂತ ಅಗತ್ಯ ಇದ್ದ ಕೆಲಸದಲ್ಲಿ ಜನರಿಗೆ ಬೇಕಾದ ಸಹಾಯವನ್ನ ಮಾಡುವಂತವನಾಗಿದ್ದಾನೆ. ದುರಾಸದೋ ದುರ್ವಿಷಃ ಆಸನ್ನೋಪಿ ವಿದೂರವತ್ ನೈವಾಭಿಭೂತಂ ಶಕ್ಯೋ ವೇನ ಅರಣ್ಯೋತ್ಥಿತೋ ನಲ ವೇನಾರಣ್ಯೋತ್ಥಿತೋ ನಲಃ ವೇನ ಅರಣ್ಯ ಉತ್ಥಿತೋ ಅನಲಃ. ಅರಣ್ಯ ಉತ್ಥಿತ ಅನಲ ಅಂದ್ರೆ ಕಾಡಿನಲ್ಲಿ ಮರಗಳು ಪರಸ್ಪರ ತಿಕ್ಕಾಟದಿಂದ ಬೆಂಕಿ ಒಂದೇ ಸರ್ತಿಗೆ ಎಲ್ಲ ಕಡೆ ಹಬ್ಬಿ ಬಿಡುತ್ತೆ. ಹಬ್ಬಿ ಬಿಟ್ಟಾಗ ಅದರಿಂದ ಪ್ರಜೆಗಳು ಅಂದ್ರೆ ಅಲ್ಲಿರುವ ನಿರಪರಾಧಿಗಳಾದ ಜೀವಿಗಳೆಲ್ಲ ಸಾಯ್ತವೆ, ಅದರಿಂದ ಅನರ್ಥಗಳೇ ಉಂಟಾಗ್ತವೆ. ಅಂತಹ ಸಂದರ್ಭದಲ್ಲಿ ರಾಜ ಅತ್ಯಂತ ಗಮನ ಕೊಟ್ಟು ಯಾರಿಗೂ ಕೈಗೆ ಸಿಗದ ಹಾಗೆ, ಪ್ರಜೆಗಳಿಗೆ ತೊಂದರೆ ಆಗದ ಹಾಗೆ ನೋಡ್ಕೊಳ್ತಾನೆ. ಎರಡು ರೀತಿಯಲ್ಲಿ ಇದನ್ನು ವರ್ಣನೆ ಮಾಡುತ್ತಿದ್ದಾರೆ. ಒಂದು, ಶತ್ರುಗಳಿಗೆ ಅರಣಿಯಿಂದ ಎದ್ದು ಬಂದ ಬೆಂಕಿಯ ಹಾಗೆ ಅಥವಾ ಕಾಳ್ಗಿಚ್ಚಿನ ಹಾಗೆ. ಅವನು ಯಾವತ್ತೂ ಸುಲಭದಲ್ಲಿ ಸಿಗುವವನೇ ಅಲ್ಲ. ಪ್ರತಾಪದಿಂದ ಅವರನ್ನ ಸೋಲಿಸ್ತಾನೆ, ಪ್ರಜೆಗಳನ್ನ ರಕ್ಷಿಸ್ತಾನೆ. ಇಂತಹ ಒಳಶತ್ರುಗಳಿಂದಲೂ ಪಾರಾಗ್ತಾನೆ, ಹೊರಶತ್ರುಗಳನ್ನು ಕೂಡ ನಿಗ್ರಹಿಸ್ತಾನೆ. ಅಂತರ್ಬಹಿಶ್ಚ ಭೂತಾನಾಂ ಪಶ್ಯನ್ ಕರ್ಮಾಣಿ ಚಾರಣೈ. ತನ್ನ ಚಾರರ ಮೂಲಕ ಒಳಗೆ ಹೊರಗೆ ಜಗತ್ತಿನಲ್ಲಿ ಏನೇನು ನಡೀತಾ ಇದೆ ಎಲ್ಲವನ್ನೂ ತಿಳ್ಕೊಳ್ತಾನೆ. ಆದ್ರೆ ಏನು ಗೊತ್ತಿಲ್ಲದವನಾಗಿ ಉದಾಸೀನ ಇವಾಧ್ಯಕ್ಷೋ ವಾಯುರಾತ್ಮೇವ ದೇಹಿನಾಂ. ಒಳಗೆ ನಮ್ಮೊಳಗೆ ಪ್ರಾಣ ಗಾಳಿ ಇದೆಯಲ್ವಾ, ಅದರಲ್ಲಿ ಒಂದು ಸಮಾನ ಅಂತ ಒಂದಿದೆ. ಸಮಾನ ಅಂದ್ರೆ ದೇಹದ ಸಣ್ಣ ಸಣ್ಣ ಅಣುಕಣದ ತನಕವೂ ಕೂಡ ವ್ಯಾಪಿಸಿರುವ ಗಾಳಿ. ಅದು ಗಾಳಿ ಅಂದ್ರೆ ಮೂಗಲ್ ಮಾತ್ರ ನಾವು ಹೋಗ್ತಾ ಇದೆ ಅಂತ ಅನ್ಕೊಳ್ತಾ ಇರ್ತೇವೆ. ಅದು ಮೂಗಲ್ ಮಾತ್ರ ಹೋಗುದಲ್ಲ, ಮೂಗಿನಿಂದ ಒಳಕ್ ಹೋಗುದು ಒಂದು ನೆಲೆ. ಆದ್ರೆ ಅದು ಗಾಳಿ ಅಷ್ಟೇ ಅಲ್ಲದೆ ನಮ್ಮ ದೇಹದ ಧಮನಿಗಳಲ್ಲೂ ಕೂಡ ಪ್ರಾಣಶಕ್ತಿಯನ್ನು ಕಳಿಸ್ಲಿಕ್ಕೋಸ್ಕರ ಗಾಳಿ ಕೆಲಸ ಮಾಡ್ತಾ ಇರುತ್ತೆ. ಆದ್ರಿಂದಾಗಿ ನಮ್ಮ ದೇಹದ ಚರ್ಮದ ಯಾವುದೋ ತುದಿಯಲ್ಲಿ ಮೂಲೆಯಲ್ಲಿ ಏನೋ ಒಂದು ಸಣ್ಣ ಕೀವಾಯಿತು ಅಂತಂದ್ರು ಅದನ್ನ ಕಳಿಲಿಕ್ಕೆ ಬೇಕಾದಂತಹ ಶಕ್ತಿಯನ್ನ ಪಾಸ್ ಮಾಡುವಂತ ಕೆಲಸ ಗಾಳಿ ಮಾಡ್ತಾ ಇರುತ್ತೆ. ವಾಯು ಆತ್ಮ ಇವ ದೇಹಿನಾಂ. ವಾಯು ಇಡೀ ದೇಹದ ಸರ್ವ ದೇಹ ಅಲ್ಲ ಸರ್ವ ಪ್ರಾಣ ಶರೀರಗಃ. ಸಮಾನನಿಗೆ ಹೇಳುವಾಗ ಇಡೀ ದೇಹದ ಎಲ್ಲ ಭಾಗಗಳನ್ನು ಕೂಡ ತುಂಬಿರುವಂತಹ ಶಕ್ತಿ ಅದು ಗಾಳಿ, ವಾಯು. ಅದರಲ್ಲಿ ಸಮಾನ ಅಂತ ಅದರ ಹೆಸರು. ಹೀಗೆ ಸಮಾನನಂತೆ ದೇಹಕ್ಕೆ ಹೇಗೆ ಗಾಳಿ ತುಂಬಿಕೊಂಡು ಎಲ್ಲ ಕಡೆಯ ವ್ಯವಸ್ಥೆಯನ್ನ ಸಾಕ್ಷಿಭೂತವಾಗಿ ತಿಳಿದು ಅದಕ್ಕೆ ಬೇಕಿರುವಂತ ವ್ಯವಸ್ಥೆಯನ್ನ ಪ್ರಾಣಾಯಾಮದ ಮೂಲಕ ಸರಿ ಮಾಡ್ಕೊಳ್ಳಿಕ್ಕಾಗುತ್ತೋ ಹಾಗೇನೆ, ಅಂದ್ರೆ ಪ್ರಾಣಾಯಾಮಕ್ಕೆ ಗುಣವಾಗದ ರೋಗ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಇಂಥ ರೋಗ ಗುಣ ಆಗುವುದಿಲ್ಲ ಅನ್ನೋದಿಲ್ಲ. ಅದ್ರದ್ದು ಯಾವಾಗ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಎಷ್ಟು ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಎಂಥದ್ದು ಮಾಡ್ಬೇಕು, ಇದಿಷ್ಟನ್ನ ಸ್ವಲ್ಪ ತಿಳುವಳಿಕೆ ಇದ್ದು ನಡೆಸಿದ ಅಂತಾದ್ರೆ ಋಷಿಗಳಿಗೆ ದೀರ್ಘಕಾಲದ ಬಾಳ್ವಿಕೆ ಇದ್ದದ್ದಕ್ಕೆ ಕಾರಣವೇ ಅವರಲ್ಲಿದ್ದ ಪ್ರಾಣಾಯಾಮದ ಬಲ. ಬಹಳ ಪೂರ್ವದ ಕಾಲದ ಋಷಿಗಳ ಬಗ್ಗೆ ಹೇಳುವಾಗ ಅವರಿಗೆ ರೋಗನೇ ಬರ್ತಿರ್ಲಿಲ್ಲಂತೆ, ಆದ್ರಿಂದಾಗಿ ಸಾವು ಬರ್ತಿರ್ಲಿಲ್ಲ. ಅವರೇ ಹೇಳ್ಕೊಳ್ತಿದ್ರು, ನನ್ನ ಆಯುಷ್ಯ ಲಕ್ಷಗಟ್ಟಲೆ ವರ್ಷ ಮುಗಿಯಿತು, ನಾನು ಸಾಯ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ, ನಮಗೆ ದೇಹದಲ್ಲಿ ಮುದಿತನವೂ ಬರ್ಲಿಲ್ಲ, ಆಯುಷ್ಯವು ಮುಗೀತಾ ಇಲ್ಲ, ಸಾಕಾಗ್ಬಿಟ್ಟಿದೆ, ಏನಾದ್ರೂ ಮಾಡಿ ಈ ದೇಹವನ್ನ ಕಳಚಿ ಹೊಸದಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಅಂತ ಅವ್ರು ಹೇಳಿ ಯಾವುದೋ ಯುದ್ಧದ ಪ್ರಸಂಗದಲ್ಲಿ ಮಧ್ಯದಲ್ಲಿ ತಾವು ಮಧ್ಯದಕ್ಕೆ ಅನಾಯಾಸವಾಗಿ ಸಿಕ್ಕು ಪ್ರಾಣ ಬಿಡ್ತಾರೆ ಅಂತ ಅನ್ನೋ ಸ್ಥಿತಿಯೂ ಬರ್ತಿತ್ತು. ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು, ಈ ರೋಗದಿಂದ ಪ್ರಾಣ ಹೋಗಲ್ಲ. ಉತ್ಕ್ರಮಣ ಒಂದು ದಾರಿ, ಆದ್ರೆ ಅದು ಉತ್ಕ್ರಮಣ ಕೂಡ ಸಾಮೂಹಿಕವಾಗಿ ಮಾಡ್ಕೊಳ್ಳಿಕ್ಕಾಗಲ್ಲ. ಅದಕ್ಕಾಗಿ ಬೇರೆ ಏನೋ ತಂತ್ರಗಳನ್ನ ಹೂಡಿ ಪ್ರಾಣವನ್ನು ಬಿಡುವಂತಹ ಪ್ರಸಂಗಗಳು ಬರ್ತಿತ್ತು ಅಂತನೋ ಉಲ್ಲೇಖವನ್ನು ಮಾಡ್ತಾರೆ. ಹೀಗೆ ಪ್ರಾಣ ಅನ್ನೋದು ಇಡೀ ದೇಹದಲ್ಲಿರುವ ಎಲ್ಲ ಮೂಲೆಗೂ ಸಂಬಂಧಪಟ್ಟ ರೋಗಗಳನ್ನು ಪರಿಹರಿಸುವ ಶಕ್ತಿ ಉಳ್ಳದ್ದು. ಇವನು ಯಾವತ್ತೂ ಕೂಡ ಅದಂಡ್ಯರನ್ನ ದಂಡಿಸುತ್ತಿರಲಿಲ್ಲ.
ಅದು ದಂಡನೆಗೆ ಯೋಗ್ಯರಾದ್ರೆ ಮಕ್ಕಳನ್ನು ಬಿಡುತ್ತಿರ್ಲಿಲ್ಲ. ಇದರ ನ್ಯಾಯದ ಎಚ್ಚರವನ್ನ ನಾವು ಇವತ್ತು ಕಲ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಹೆಂಡತಿಗೆ, ಅವರ ಮಕ್ಕಳಿಗೆ ಬೇಕಾದಷ್ಟು ಸೈಟ್ಗಳು ಬಿದ್ದು ಬಿದ್ದು ಸಾಯ್ತಾ ಇರ್ತವೆ. ಅಯ್ಯೋ ಅದ್ ನಾನ್ ತಗೊಂಡಿಲ್ಲ ಅಂತ ನ್ಯಾಯ ಪರತೆಯನ್ನ ಬೀರ್ತಾ ಇರ್ತಾರೆ. ಆದ್ರೆ ನಮ್ಮ ಹೆಂಡತಿ ವ್ಯವಸ್ಥೆಯಲ್ಲಿ ಬೇಕಾದಷ್ಟಿದೆ, ಮಕ್ಕಳದ್ದಿದೆ, ಅವ್ರವ್ರ ಸಂಬಂಧಿಕರದ್ದು ಬೇಕಾದಷ್ಟಿದೆ. ನಾನು ಶುದ್ಧ ಹಸ್ತಪ್ಪ, ನನ್ನ ಕೈ ಅಂದ್ರೆ ಕೈ, ಎಲ್ರಿಗೂ ಕೈ ಕೊಡ್ಲಿಕ್ಕೆ ಇರುವುದು ಅಂತ ಗೊತ್ತಾಗುದಿಲ್ಲ ಅಷ್ಟೇ. ಆದ್ರೆ ಆತ್ಮಜಮಪಿ ದಂಡ್ಯಂ ಧರ್ಮಪಥೆ ಸ್ಥಿತ. ತಪ್ಪು ಮಾಡದೇ ಇದ್ರೆ ಅವನು ಶತ್ರುವಿನ ಕಡೆಯವನಾದ್ರೂ ಕೂಡ ಅವನನ್ನು ಶಿಕ್ಷಿಸ್ತಾ ಇರ್ಲಿಲ್ಲ. ಹೀಗೆ ಸೂರ್ಯನ ಕಿರಣಗಳಂತೆ ಆ ಕೈಲಾಸದ ಮಾನಸೋತ್ತರ ಪರ್ವತದ ಕಡೆಗೂ ಕೂಡ ಹೇಗೆ ಬೆಳಕು ಚೆಲ್ಲುತ್ತೋ ಅಲ್ಲಿ ತನಕ ಅವನ ಆಜ್ಞೆ ನಡೀತಾ ಇತ್ತು. ಅಂದ್ರೆ ನಮಗೊಂದು ಭೂಮಿಯ ಪರಿಧಿಯನ್ನ ಸೂಚಿಸ್ತಾ ಇದ್ದಾರೆ, ಅವನ ಆಡಳಿತ ಎಲ್ಲಿ ತನಕ ಇತ್ತು ಅಂತ. ಇತ್ತ ದಕ್ಷಿಣದ ತುದಿ ಸಮುದ್ರದ ಕಡೆಗೆ ಹಿಡಿದ್ರೆ, ಇನ್ನೊಂದು ಭಾಗಕ್ಕೆ ಅಂಗವಂಗ ಕಳಿಂಗ ಸೂಕ್ಷ್ಮ ಪುಂಡ್ರ ಮೊದಲಾದ ಪೂರ್ವ ದೇಶಗಳು ಒಂದು ಕಡೆಯಲ್ಲಾದ್ರೆ, ಪಶ್ಚಿಮ ದೇಶಗಳು ಇನ್ನೊಂದು ಕಡೆಯಲ್ಲಾದ್ರೆ ಎಲ್ಲ ಕಡೆಗೂ ಕೂಡ ಅವನ ರಥ ಚಲಿಸ್ತಾ ಇತ್ತು. ಜೊತೆಗೊಂದು ಅವನಿಗೊಂದು ಪಾದಿಕೆ ಕೊಟ್ಟಿದ್ರಲ್ಲ, ಅದ್ರಲ್ಲಿ ಎಲ್ಲಿ ಬೇಕಂದ್ರಲ್ಲಿ ಹೋಗ್ಲಿಕ್ಕೆ ಅವನಿಗೆ ಅನುಕೂಲ ಇರ್ತಿತ್ತು. ಅಂತ ಎಲ್ಲಿದೆ, ಎಲ್ಲಿ ಅಕಸ್ಮಾತ್ ಎಲ್ಲಿಯಾದ್ರೂ ಬಿದ್ದಿದ್ರೆ ಹುಡ್ಕೊಂಡು ಬಂದು ಇಟ್ಕೊಳ್ಬೇಕು, ಚೆನ್ನಾಗಿರುತ್ತೆ ಓಡಾಡ್ಲಿಕ್ಕೆ. ಯಾರು ಈ ಪೆಟ್ರೋಲ್ ರೇಟ್ ಭರಿಸುವುದು? ಇದ್ರಲ್ಲಾದ್ರೆ ಅನಾಯಾಸವಾಗಿ ಎಲ್ಲಾ ಕಡೆ ಓಡಾಡಿ ಬರ್ಬೋದಿತ್ತು. ಹೀಗೆ ಈ ಅವನ ನಡೆಗೆ, ಅವನ ಓಡಾಟಕ್ಕೆ ತಡೆಯೋರೇ ಇಲ್ಲ. ಪ್ರಜೆಗಳ ಮನಸ್ಸನ್ನ ಸಂತೋಷಪಡಿಸುವಂತಹ ವಿವಿಧ ಕೆಲಸಗಳು ನಿಜವಾದ ಅರ್ಥದಲ್ಲಿ ಅವನನ್ನ ರಾಜ ಅಂತ ಕರೀಲಿಕ್ಕೆ ಯೋಗ್ಯವಾಗಿತ್ತು. ರಾಜ ಅನ್ನೋ ಶಬ್ದದ ಅರ್ಥ ಪ್ರಜಾರಂಜನೆಯೇ ರಾಜನ ಕೆಲಸ ಅಂತ. ರಂಜನೆ ಅಂದ್ರೆ ಮನೋರಂಜನೆ ಅಂತ ಹೇಳಿ ಡ್ಯಾನ್ಸ್ ಮಾಡುವುದಲ್ಲ, ಅವರ ಜೀವನದ ನಿತ್ಯ ಕೈಂಕರ್ಯಗಳಿಗೆ ಅನುವು ಮಾಡಿಕೊಡುವ ವ್ಯವಸ್ಥೆಯನ್ನ ಕೊಡುವುದು. ಎಲ್ಲ ರೀತಿಯಿಂದಲೂ ಕೂಡ ಸಾರ್ಥಕವಾದ ಹೆಸರು. ರಂಜಯಿಷ್ಯತಿ ಯಲ್ಲೋಕಂ ಅಯಮಾತ್ಮ ವಿಚೇಷ್ಟಿತೈ ಅತಃ ಆಹುಹು ಅಥ ಅಮುಂ ಆಹುಹು ರಾಜಾನಂ. ಆದ್ರಿಂದಾಗಿ ಇವನನ್ನ ರಾಜ ಅಂತ ಕರೀತಾ ಇದ್ರು. ಯಾಕೆಂದ್ರೆ ರಂಜಯಿಷ್ಯತಿ ಯಲ್ಲೋಕಂ, ಎಲ್ಲ ಲೋಕಗಳನ್ನು ಕೂಡ ಅವರವರ ಕರ್ತವ್ಯದಲ್ಲಿ ತೊಡಗುವ. ಈಗ ಅವರು ಕೆಲಸ ಅವರದ್ದು ಮಾಡುವಾಗ ಅವರಿಗೆ ಖುಷಿ ಇಲ್ಲ ಅಂತ ಆದ್ರೆ ಅದು ತುಂಬಾ ಕಷ್ಟ. ಅವರು ಮಾಡುವ ಕೆಲಸದಲ್ಲಿ ತೃಪ್ತಿ ಇದೆ ಅಂದ್ರೆ ಅದೇ ರಂಜನೆ. ನಮ್ ತಲೆಯಲ್ಲಿ ಏನು ಅಂದ್ರೆ, ಕೆಲಸ ಆಯ್ತು, ಅದಕ್ಕೊಂದು ಮನೋರಂಜನೆ ಬೇರೆ ಬೇಕು ಅಂತ ನಾವು ಯೋಚನೆ ಮಾಡ್ತೇವೆ. ಆದರೆ ಜ್ಞಾನಿಗಳಾದಂಥವರ ಯೋಚನೆ ಹೇಗೆ ಅಂದ್ರೆ, ಏನು ಒಂದು ಕೆಲಸ ಮಾಡ್ತಾ ಇರ್ತೇವೆ, ಅದರ ಜೊತೆಗೆ ಅದು ಮುಗಿದ ತಕ್ಷಣ ಇನ್ನೊಂದು ಕೆಲಸಕ್ಕೆ ಮನಸ್ಸು ಅಣಿಯಾಗುವುದೇನಿದೆ ಅದೇ ವಿಶ್ರಾಂತಿ. ಆದ್ರೆ ಆಸಕ್ತಿಕರವಾದ ಕೆಲಸ ಆದದ್ರಿಂದ ಇದರಿಂದ ಆದಂತಹ ಒಂದು ಒತ್ತಡ ತಾನಾಗಿ ಕಳೆದು ಹೋಗುತ್ತೆ. ನಾವೇನಂದ್ರೆ ಎಲ್ಲ ಕೈಕಾಲು ಬಿಟ್ಟು ಆರಾಮ್ ಮಲಗುವುದೇ ರೆಸ್ಟು, ಅಥವಾ ಕಣ್ಣಿಗೆ ಮೂಗಿಗೆ ಬೇರೆ ಕಡೆಯಿಂದ ಒತ್ತಡದ ಕೆಲಸ ಇಲ್ಲದೆ ಆನಂದವನ್ನ ಮಾತ್ರ ಅನುಭವಿಸ್ಲಿಕ್ಕೆ ಬೇಕಾದ ಎಂಟರ್ಟೈನ್ಮೆಂಟ್ ಅನ್ನುವ ಹೆಸರಿನಲ್ಲಿ ಕೊಟ್ಟ ಕಂಟೆಂಟೇ ನಮ್ಗೆ ರೆಸ್ಟ್ ಅಂತ. ನಿಮ್ಗೆ ಗೊತ್ತಿರುತ್ತೆ, ಸ್ವಲ್ಪ ನಿಮ್ಗೆ ಪ್ರಕೃತಿಯ ರುಚಿ ಹತ್ತಿದ್ದಿದ್ರೆ, ಏನೋ ಒಂದು ಕೆಲಸ ಮಾಡಿ ಬಂದು ಬೇಜಾರಾದ್ರೆ ತೋಟಕ್ಕೆ ಹೋಗಿ ಒಂದು 4 ಮಾವಿನ ಹಣ್ಣು ತಗೊಂಡ್ ಬಾ, ಬಿದ್ದ ಹೂಗಳನ್ನು ಹೆಕ್ಕೊಂಡ್ ಬಾ, ಅಥವಾ ಒಂದಿಷ್ಟು ಕಟ್ಟಿಗೆ ತಗೊಂಡ್ ಬಾ ಅಂತಂದ್ರೆ ಆ ಕೆಲಸವೇ ಬೇರೆ ಅನ್ನೋದ್ರಿಂದಾಗಿ ಹಿಂದಿನ ಕೆಲಸದ ಬೇಜಾರು ಮರ್ತು ಹೋಗುತ್ತೆ, ಹೊಸ ಕೆಲಸದಿಂದ ಮತ್ತಷ್ಟು ಉತ್ಸಾಹವೂ ಬರುತ್ತೆ. ಇದಕ್ಕೆ ಒಂದಿಷ್ಟು ಜಾಗ ಇರ್ಬೇಕಷ್ಟೇ, ನಮ್ಗೆ ಒಂಚೂರು ವಾತಾವರಣ ಇರ್ಬೇಕು. ನಾವು ಹೊರಗ್ ಬಂದ್ರೆ ಗಾಡಿ ಧೂಳು ಅಂತಾನೆ ನಿಲ್ಲುವ ಜಾಗ ಇದ್ರೆ ಅಲ್ಲಿ ರೆಸ್ಟ್ ಸಿಗುದಕ್ ಸಾಧ್ಯ ಇಲ್ಲ. ಹಾಗಾಗಿ ಪೇಟೆಯಲ್ಲಿ ಇಂಥ ಕೆಲವೊಂದ್ ಸರ್ತಿ ಅನಿವಾರ್ಯ ಒತ್ತಡ ಸೃಷ್ಟಿಯಾದದ್ದನ್ನ ನಿವಾರಿಸ್ಲಿಕ್ಕೆ ಇಂಥ ಕೆಲವು ರಂಜನೆಗಳ ಕೆಲಸವನ್ನ, ಅವ್ರಿಗೆ ಯಾರು ನಗಿಸ್ಲಿಕ್ಕಿಲ್ಲ ಅಂತ ಒಂದು ಉದ್ಯಾನಕ್ಕೆ ಬಂದು ಕಾರಣ ಇಲ್ಲದೆ 2 ಕೈಗಳನ್ನ ಮೇಲಕ್ಕೆತ್ತಿ ಹೋ ಅಂತ ಹುಚ್ಚರಾಗಿ ಒಬ್ಬರ ನೋಡಿ ಒಬ್ರು ನಗ್ತಾ ಇರ್ತಾರೆ. ಅವನು ಪ್ರಾಕ್ಟೀಸ್ ಮಾಡಿಸ್ತಿರ್ತಾನೆ ನಗುವುದಕ್ಕೆ ಅಂತ. ಹಹ ಹೇಳು ಅಂತ, ಅವನು ಹಹ ಅಂತಾನೆ. ಹಹ ಅಂತ ಹೇಳು ಅಂತಾನೆ, ಹಹ ಅಂತಾನೆ. 3ನೇ ಸರ್ತಿ ಹಹ ಅಂತ ಹೇಳು ಅಂತಾನೆ, ಅವನು ಹಹ ಅಂತಾನೆ. ಈಗ ಒಂದು 10 ಸಲ ಹೇಳಿದ್ರೆ ಎದುರುಗಡೆ ಬಿದ್ದು ನಗ್ತಿರ್ತಾರೆ. ಕಾರಣ ಯಾಕೆ ನಕ್ರಿ ಕೇಳಿದ್ರೆ ಒಂದಕ್ಕೂ ವಿಷಯ ಇಲ್ಲ. ನಗುದು ಅಂತ ಅನ್ನೋದಕ್ಕೆ ಅಂದ್ರೆ ಸಹಜವಾದ ಏನಾದ್ರೂ ಕಾರಣ ಇದ್ದು ನಕ್ಕರೆ ಮಾತ್ರ ಅದು ಅತ್ಯಂತ ಖುಷಿ ಕೊಡುತ್ತೆ. ಹಾಗಾಗಿ ನಗುದು ನೋಡಿ, ಒಂದು ಒಳ್ಳೆಯ ಕಾರಣದಿಂದ ನಗುವಂತೆ ಆದ್ರೆ ಆವಾಗ ಆ ನಗುವಿಗೆ ಒಂದು ಕಂಟೆಂಟ್ ಇದೆ ಅಂತ ಅದು ಮನಸ್ಸಿನಲ್ಲಿ ದೃಢವಾಗಿ ಉಳಿಯುತ್ತೆ. ಯಾಕೆ ನಕ್ಕಿದ್ದು,
ನಕ್ಕ ಹಿಂದೆ ಒಂದೇನೋ ಉದ್ದೇಶ, ಅಥವಾ ನಕ್ಕ ಹಿಂದೆ ಒಂದು ಪಾಠ, ಅಥವಾ ನಕ್ಕ ಹಿಂದೆ ಒಂದು ಘಟನೆ, ನಕ್ಕ ಹಿಂದಿನ ವಿಷಯದಲ್ಲಿ ಒಂದು ವ್ಯಕ್ತಿಯ ಪ್ರತೀಕ, ಇದೆಲ್ಲ ಮನಸ್ಸಿನಲ್ಲಿ ಅಚ್ಚೊತ್ತಿ ಉಳಿದಾಗ ನಮಗೆ ಅದು ಮನಸ್ಸಿಗೆ ಹಿತ ಆಗುತ್ತೆ. ಅದು ಬಿಟ್ಟು ಕಾರಣ ಇಲ್ಲದೆ ನಕ್ಕು ಅಂತ ಅಂದಾಗ ಆ ಕ್ಷಣಕ್ಕೆ ಒಂದ್ಸರ್ತಿ ಎದೆ ಹಗುರಾಗುತ್ತೆ ಬಿಟ್ರೆ, ಸ್ವಲ್ಪ ಹೀಗೆ ನೋಡಿದಲ್ಲೆಲ್ಲ ನಗು ಶುರು ಆದಾಗ ಹುಚ್ಚು ಹಿಡಿಯಂತೆ, ಹೇಳ್ಲಿಕ್ಕೆ ಬರಲ್ಲ ಅದು ಯಾಕೆ ನಕ್ಕಿದ್ದು. ಅಯಂಭುವೋ ಮಂಡಲ ಮೋದಯಾದ್ರೇಹೆ ಗೋಪ್ತೈಕವೇರೋ ನರದೇವನಾಥ ಆಸ್ಥಾಯ ಚೈತ್ರಂ ರಥಮಾತ್ತ ಚಾಪಃ ಪರ್ಯಸ್ಯತೆ ದಕ್ಷಿಣತೋ ಯಥಾರ್ಕಃ. ಅದ್ವಿತೀಯನಾದ ರಾಜನೆನಿಸಿದ ನೀವು ಸೂರ್ಯೋದಯ ಆಗುವ ಜಾಗ ಎಲ್ಲಿ ತನಕ ಇದೆ ಅಂತ ಹುಡುಕ್ಲಿಕ್ಕೆ ಹೋದ್ರೆ ಅಲ್ಲಿ ತನಕ ಪೃಥ್ವಿನ ಆಜ್ಞೆ ನಡೀತಾ ಇತ್ತು. ಸೂರ್ಯಾಸ್ತ ಎಲ್ಲಿ ತನಕ ಆಗುತ್ತೆ ಅಂತ ನೀವು ಆ ದಿಗಂತವನ್ನ ಮುಟ್ಲಿಕ್ಕೆ ಹೋದ್ರೆ ಅಲ್ಲಿ ತನಕನು ಪೃಥ್ವಿನ ಪಾಲಕತ್ವ ನಡೀತಾ ಇತ್ತು. ಇದು ಪೃಥುವಿನ ಜೀವನದ ವ್ಯಾಪ್ತಿಯಾಗಿತ್ತು. ಭೂ ಪ್ರದಕ್ಷಿಣೆಯನ್ನು ಮಾಡಿ ಸೂರ್ಯನಂತೆ ಎಲ್ಲರಿಗೂ ರಕ್ಷಣೆಯನ್ನು ಕೊಡ್ತಾ ಇದ್ದ. ತಸ್ಮೈ ನೃಪಾಲಾ ಕಿಲ ತತ್ರ ಬಲಿಂ ಹರಿಷ್ಯಂತಿ ಸಲೋಕಪಾಲಾಹ ಮಂಸ್ಯಂತಿ ಏಷಾಂ ಸ್ತ್ರೀಯ ಆದಿರಾಜಂ ಚಕ್ರಾಯುಧಂ ತದ್ಯಶ ಉಚ್ಚರಂತ್ಯಃ. ಲೋಕಪಾಲಕರೆಲ್ಲರೂ ಕೂಡ ಅವನು ಆ ದಾರಿಯಲ್ಲಿ ಬಂದ ತಕ್ಷಣ ಅವನು ಕೇಳದೇನೆ ಕಪ್ಪವನ್ನ ತಂದು ಕೊಡ್ತಾ ಇದ್ರು. ಏ ರಾಜ ಬಂದಿದ್ದಾನೆ, ಕಪ್ಪ ಕೇಳ್ತಾನೆ ಅಂತ ಅಷ್ಟು ಹೆದರಿಕೆ ಅಲ್ಲ. ರಾಜ ಬಂದಾಗ ಅವನಿಗೆ ಕೊಡ್ಬೇಕಾದ ಕಪ್ಪವನ್ನು ನಾವು ಕೊಡ್ಬೇಕು. ಹೀಗೆ ಸೋಲಿಲ್ಲದೆ ಎಲ್ಲ ಕಡೆ ಓಡಾಡ್ತಾ ಇದ್ದಾಗ ಅವನ ಜೊತೆಗೆ ಅವನ ಹೆಂಡತಿಯು ಕೂಡ ಅವನ ಕೀರ್ತಿಯನ್ನು ಕಂಡು ಸಂತೋಷ ಪಡ್ತಾ ಇದ್ಲು. ಊರಿನ ಜನರು ಕೂಡ ಈತನ ವಿಷಯದಲ್ಲಿ ಆತ್ಮೀಯತೆಯನ್ನು ತೋರ್ತಾ ಇದ್ರು. ಹೀಗೆ ಪ್ರಜಾಪಾಲಕನಾಗಿ ಪ್ರಜಾ ರಕ್ಷಣೆ ಅನ್ನೋದೇ ತನ್ನದ ಜೀವನದ ವೃತ್ತಿ ಅಂತ ಅನ್ನಿಸಿದ್ರಿಂದಾಗಿ ಭೂಮಿ ಗಮನಿಸಿ, ಯೋ ಲೀಲಯಾದ್ರೀನ್ ಶ್ವಸರಾಸ ಕೋಟ್ಯ ಭಿಂದನ್ ಸಮಾಂ ಗಾಂ ಅಕರೋದ್ ಯಥೇಂದ್ರ. ಭೂಮಿ ಗೋವಿನ ರೂಪದಿಂದ ಬಂದು ಅವನನ್ನ ಹೊಗಳಿತಂತೆ. ಇವತ್ತು ನಾನು ನೆಮ್ಮದಿ ಉಸಿರಾಡ್ತಾ ಇದ್ದೇನೆ ನಿನ್ನ ಕಾರಣದಿಂದ. ನಿನ್ನಂತಹ ರಾಜ ಇರುವ ತನಕ ನನಗೆ ಯಾವುದೇ ರೀತಿಯ ಕಷ್ಟ ಇಲ್ಲ. ಯಾಕೆಂದ್ರೆ ಅವನು ಆ ಗೋವಿನಿಂದ ಪ್ರಜೆಗಳಿಗೆ ಅಮೃತದ ಹಾಲನ್ನ ಕರೆದು ಜನರಿಗೆ ಬೇಕಾದ ಸವಲತ್ತನ್ನ ಬಡಿಸ್ತಾ ಇದ್ದ. ಆದ್ರೆ ಅದು ಹಾಲು ಅನ್ನುವ ಶಬ್ದವನ್ನು ಅವರು ಬಳಸಿದ್ದು ಭೂಮಿಯಿಂದ ಸಿಗುವ ಬೆಳೆ, ನದಿಯಿಂದ ಸಿಗುವ ನೀರು, ಬೆಟ್ಟಗಳಿಂದ ಅಂದ್ರೆ ಪರ್ವತಗಳಿಂದ ಸಿಗುವಂತಹ ಮಳೆ ಮೊದಲಾದುದಕ್ಕೆ ಬೇಕಾದ ಮೋಡದ ವಾತಾವರಣಕ್ಕೆ ಬೇಕಾದ ಅನುಕೂಲಕರವಾದಂತಹ ಅವಸ್ಥೆ, ಮರಗಳಿಂದ ಹಣ್ಣು, ಹೀಗೆ ಪ್ರತಿಯೊಂದರಲ್ಲೂ ಅದರ ಸಾರ ಏನು ಅದು ಅದರ ಹಾಲು ಅಂತ ಲೆಕ್ಕ. ಹಾಗೆ ಪ್ರತಿಯೊಂದು ಭೂಮಿಯ ವಸ್ತುಗಳಿಂದಲೂ ಬೇಕಿರುವ ಪದಾರ್ಥಗಳನ್ನ ಪ್ರಜೆಗಳಿಗೆ ಒದಗಿಸುವ ಕೆಲಸವನ್ನ ಮಾಡಿದ್ರಿಂದಾಗಿ ಒಂದ್ ಸ್ವಲ್ಪ ಪೂರ್ವದ ಕಥೆಯಲ್ಲಿ ಏನಾಗಿತ್ತು ಅಂತಂದ್ರೆ, ಇದು ಮತ್ತೆ ಮುಂದೆ ಬರುತ್ತೆ ಅನ್ಸತ್ತೆ. ಭೂಮಿ ಈಗ ಕೇಳ್ತಾರೆ, ಮತ್ತೆ ವಿದುರ ಕೇಳ್ತಾನೆ, ಅಲ್ಲ ಭೂಮಿ ಗೋರೂಪಳಾಗಿ ಬಂದದ್ದು ಯಾಕೆ, ಅವನಿಗೆ ಹಾಲಿನ ರೂಪದಲ್ಲಿ ಆ ವಸ್ತುಗಳನ್ನು ಕೊಟ್ಟದ್ದು ಯಾಕೆ ಅಂತ ಮುಂದೆ ಆ ಪ್ರಶ್ನೆಯನ್ನು ಕೇಳ್ಕೊಳ್ತಾನೆ. ಈಗ ಸ್ಥಿತಿಯನ್ನ ಇದ್ದದ್ದನ್ನ ವರ್ಣಿಸ್ತಾ ಇದ್ದಾರೆ. ಈ ಸ್ಥಿತಿಗೆ ಕಾರಣವಾಗುವಂತೆ ಪೃಥು ಮಹಾರಾಜ ಏನ್ ಕೆಲಸ ಮಾಡಿದ ಅಂತ ಮತ್ತೆ ವಿದುರ ಕೇಳಿದಾಗ ಮೈತ್ರೇಯರು ಅದರ ಕಥೆಯನ್ನು ಹೇಳ್ತಾರೆ. ಅವನು ಭಗವಾನ್ ಸನತ್ ಕುಮಾರನನ್ನ ಆರಾಧನೆ ಮಾಡಿ ಜ್ಞಾನವನ್ನ ಸಂಪಾದನೆ ಮಾಡಿ ಇನ್ನಷ್ಟು ಎತ್ತರಕ್ಕೆ ಏರುವಂತಹ ಸ್ಥಿತಿಗೆ ಹೋಗ್ತಾನೆ. ಸರಸ್ವತಿ ನದಿ ಉದ್ಭವಗೊಳ್ಳುವ ಜಾಗದಲ್ಲಿ 100 ಅಶ್ವಮೇಧ ಯಾಗಗಳನ್ನು ಮಾಡುತ್ತಾನೆ. ಋತು ಮಹಾರಾಜ 100 ಅಶ್ವಮೇಧ ಯಾಗಗಳನ್ನು ಮಾಡುತ್ತಾನೆ. ಕೊನೆಯ ಯಾಗ ಮಾಡುವಾಗ ಇಂದ್ರ ಯಜ್ಞಾಶ್ವವನ್ನ ಅಪಹರಿಸ್ತಾನೆ ಅನ್ನುವಲ್ಲಿಗೆ ನಾವು 25ನೆಯ ಶ್ಲೋಕವನ್ನ ನೋಡಿದ್ದೇವೆ. ನಾಳೆ ಇಲ್ಲ, ನಾಳಿದ್ದು ಅದರ ಚಿಂತನೆಯನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ. ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ನಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಧರ್ಮಸ್ಯ ಪರಾಭವಃ.
तद्भावना प्राणभृतां भूयाद् विश्वस्य मङ्गलम्। श्रीकृष्णार्पणमस्तु।